ಇವರಿಗೆ ನೋಟಿಸ್ ಕೊಟ್ಟವರಲ್ಲ, ಇದು ಭಾಳ ಎಳಿಲಿಕ್ಕೆ ಹೋಗೋದಿಲ್ಲ. ಈ ಕಾಡುಗೋಡಿ ಪ್ಲ್ಯಾಂಟೇಷನ್ ಇದೆಯಲ್ಲ, 711 ಎಕರೆ ಕಾಡುಗೋಡಿ ಪ್ಲ್ಯಾಂಟೇಷನ್ನು. ಆ 711 ಎಕರೆ ಅಲ್ಲಿ ರಿಯಲಿ ಸ್ವಲ್ಪ ಇನ್ನೂ ಫಾರೆಸ್ಟ್ ಉಳ್ಕೊಂಡಿದೆ. ಆ 711 ಎಕರೆನ ಯಾರೋ ಕಾನ್ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಬ್ಬ ಕೋರ್ಟ್ಗೆ ಹೋದ, ಅವನು ಯಾವುದೋ ಒಂದು ಪಾರ್ಟ್ ಕೊಂಡ್ಕೊಂಡಿದ್ದ. ಈಗ ಸುಪ್ರೀಂ ಕೋರ್ಟಲ್ಲೂ ಅವ್ರ ಪರವಾಗಿ ಆಗೋಯ್ತು. ಈಗ ರಾಜ್ಯ ಸರ್ಕಾರ KDBಗೆ ಆ 711 ಎಕರೆ ಸುಪರ್ದಿ ಕೊಟ್ಟು ಸಿಕ್ಕಿದ್ದರಿಗೆ ಸೈಟ್ ಮಾಡೀಗ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತೇಳಿ ಆದೇಶ ಮಾಡಿ ಹೊರಟಿದ್ದೀರಲ್ಲ. ಹಾಗೆ ಈ ಫಾರೆಸ್ಟ್ ಲ್ಯಾಂಡ್ ಮಾಡೋಕ್ಕೆ ನಿಮಗೆ ಪರ್ಮಿಷನ್ ಎಲ್ಲಿದೆ? ಫಾರೆಸ್ಟ್ ಲ್ಯಾಂಡ್ ಅಂತ ಒಂದು ಸಲ ತೀರ್ಮಾನ ಆದಮೇಲೆ ಇದು ಮಾಡಿದಿರಲ್ಲ 711 ಎಕರೆ. ಭೀಮಣ್ಣ ಕಂಡ್ರೆ ಈಶ್ವರ್ ಕಂಡ್ರೆ ಕುಮಾರಸ್ವಾಮಿ ಮೇಲೆ ದ್ವೇಷ ಮಾಡಿ ರಾಜ್ಯ ಹಾಳು ಮಾಡ್ಕೋಬೇಡಿ. ಇದಕ್ಕೆ ಜೀವ ಕೊಡಬೇಕು ಅಂತ ನಿಂತಿದ್ದೇನೆ. ಎಷ್ಟು ಕಷ್ಟ ಇದೆ ಗೊತ್ತು ನನಗೆ. ಸದ್ಯದಲ್ಲೇ ವೈಜಾಗ್ RINL ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರ ಒಂದು ಒಪ್ಪಿಗೆ ಮೇರೆಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ ಅಲ್ಲಿ. ಅದೇ ರೀತಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣ ಬೆಣೆ ಹೊಡೆದಿದ್ದಾರೆ. ಬ್ಲಾಸ್ಟ್ ಫರ್ನೇಸ್ನಿಂದ ಹಿಡಿದು ಅಲ್ಲಿರ್ತಕ್ಕಂಥ ಎಲ್ಲ ಮೆಷಿನರಿ ತುಕ್ಕಿಡಿದೋಗಿದೆ. ಅಲ್ಲಿ ವರ್ಕರ್ಸು ದಿನ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಇವತ್ತು ಅಂಥದಕ್ಕೂ ಒಂದು ಜೀವ ಕೊಡಬೇಕು ಅಂತ ಹೇಳಿ ನಾನೇನು ಪ್ರಯತ್ನ ಪಡ್ತಾ ಇದ್ದೇವೆ. ಸಹಕಾರ ಕೊಡಿ. ಸಾಕು ಲೂಟಿ ಮಾಡಿರೋದು. ಇವತ್ತು ಇಷ್ಟೆಲ್ಲ ನೀರು ಹರಿತಾ ಇದೆಯಲ್ಲ, ನಾನು ನನ್ನ ಮಾಧ್ಯಮದ ಸ್ನೇಹಿತರಿಗೆ ಕೇಳ್ತೀನಿ. ನಾನು ಇದ್ದಿದ್ದು 20 ತಿಂಗಳು ಪುಟ್ಟೇನಹಳ್ಳಿ ಬಡಾವಣೆ ರಚನೆ ಮಾಡಿದ್ದು ದಾರಾರ್ಸ್ ಕಾಲೋನಿ ಯಾರ ಕಾಲದಲ್ಲಿ? ಸಿಂಗಪುರ ಮಾಡ್ತೀವಿ ಅಂತ ಹೊರಟ್ರಲ್ಲ ಬೆಂಗಳೂರು ನಗರ. ಆಗ ಪುಟ್ಟೇನಹಳ್ಳಿ ಬಿಲ್ಕೆಂಪನಹಳ್ಳಿ ಕೆರೆ ಮುಚ್ಚಾಕಿ 53 ಎಕರೆನ ಸೈಟ್ ಮಾಡೋದ್ರಲ್ಲ, ದಾರಾರ್ಸ್ ಸೈಟು ಅಂತ ಹೇಳಿ ಎಲ್ಲ IAS ಆಫೀಸರ್ಗಳು, ಎಲ್ಲ ಎಕ್ಸ್ ಮಿನಿಸ್ಟ್ರುಗಳು, MLAಗಳೇ ವಾಸ ಇದ್ದಾರಲ್ಲಿ. ಮೆಜಾರಿಟಿ 80%. ಧರ್ಮಸಿಂಗ್ ಮುಖ್ಯಮಂತ್ರಿ 3 ಅಡಿ 4 ಅಡಿ ಮನೆಗೆ ನೀರು ನಿಲ್ತಾ ಇತ್ತು. ನಾನು 2006ಕ್ಕೆ ಮುಖ್ಯಮಂತ್ರಿ ಆದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತಲ್ಲಿ ಏನು ಕೆಲಸ ಮಾಡಿದೆ, ಇವತ್ತಿನವರೆಗೂ ಆ ಭಾಗದಲ್ಲಿ 1 ಇಂಚು ನೀರು ನಿಲ್ಲಿಲ್ಲ. ಅಲ್ಲಿ ಕೆಲಸ ಮಾಡಿ ತೋರಿಸಿದ್ದೇನೆ. ದಿನ ಹೋಗ್ತಿರಲ್ಲಪ್ಪ ಪ್ರದಕ್ಷಿಣೆ ಮಾಡ್ಕೊಂಡು. ಏನು ಮಾಡಿದ್ದೀರಿ ಕಳೆದ 10 ವರ್ಷ 15 ವರ್ಷದಲ್ಲಿ? ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ. ಅಪರೂಪ ನನಗೇನೋ ಭಗವಂತನ ಅದು ಒಂದು ರೀತಿ ಲಾಟ್ರಿನಲ್ಲೇ ಬರೋದು. ನನಗೆ ಲಾಟ್ರಿ ಸಿಸ್ಟಮಲ್ಲಿ ನನಗೆ ಅಧಿಕಾರ ಬಂದಿರೋದು ಪ್ರತಿ ಟೈಮಲ್ಲಿ. ಆದರೆ ಆ ಲಾಟ್ರಿ ಸಿಸ್ಟಮ್ನಲ್ಲಿ ಬಂದಂಥ ಅಧಿಕಾರದಲ್ಲಿ 4 ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾನು ಹೊಡ್ತೇನೆ. ಅರ್ಥ ಮಾಡ್ಕೊಳ್ಳಿ. ಸಹಕಾರ ಕೊಡಿ. ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಯಾವೊಂದು ಅವರ ಬದುಕನ್ನ ತೇದಿದ್ದಾರೆ. ಏಷ್ಯಾ ಖಂಡದಲ್ಲೇ ಮೊದಲನೇ ಬಾರಿಗೆ ವಿದ್ಯುತ್ ಶಕ್ತಿ ಐಡಲ್ ಪವರ್ ಪ್ರಾಜೆಕ್ಟ್ ಈ ದೇಶದಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದನ್ನು ನೋಡಿದರೆ ಮೈಸೂರು ಅರಸರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕೊಡುಗೆ. ಇದನ್ನೆಲ್ಲ ಮರೆಯೋದು ಬೇಡ. ಇವತ್ತು ಅಡ್ವಾನ್ಸ್ ಆಗಿ ಬೆಳೆದಿದ್ದೀವಿ ಟೆಕ್ನಾಲಜಿಕಲಿ. ಜಾತಿಗಿಂತ ರಾಜಕಾರಣ. ರೆಕಾರ್ಡ್ ತರಿಸಿ ನೋಡಿ ನೆಟ್ಟಿಗೆ ಮೊದಲು ಈಶ್ವರ ಖಂಡ್ರೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.